18 ಒಂದೇ 18, 18 ಎರಡಲೇ 36, 2 ಎರಡಲೇ 4. ಎ ಇಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 4. 5ಕ್ಕೆ 5, 3 ಸ್ಕ್ವೇರ್ಗೆ 3 ಸ್ಕ್ವೇರ್, 2 ಸ್ಕ್ವೇರ್ಗೆ 2 ಘಾತ ಎಕ್ಸ್ ಅದರಿ. ಹಂಗಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಓಕೆ, ಸೊ ನೆಕ್ಸ್ಟ್ 21ನೇ ಪ್ರಶ್ನೆ ಏನದ ನೋಡ್ರಿ. 5 ಸ್ಕ್ವೇರ್ ಇಂಟು 2, 5 ಸ್ಕ್ವೇರ್ ಇಂಟು 2 ಮತ್ತು 2 ಘಾತ 5, 2 ಘಾತ 5 ಇಂಟು 5ರ ಮಸ ಅಂತ ಕೇಳಿದನ. ಸ್ವಲ್ಪ ನಾ ಇವನ್ನ ನೀಟಾಗಿ ರಿಯಲೈಸ್ ಮಾಡ್ತೇನೆ. ಮೊದ್ಲಕ್ಕ 2ಅನ್ನ ಬರ್ಕೋತೀನಿ, ಆ ನಂತರ ಮೊದ್ಲಕ್ಕ ದೊಡ್ಡದು, ಮೊದ್ಲಕ್ಕೆ ಸಾಂದು, ಆ ನಂತರ ದೊಡ್ಡದು ಬರ್ಕೋತೀನಿ. ಓಕೆ, 2 ಘಾತ 5 ಇಂಟು 5. ಓಕೆ, ಇವುಗಳ ಮಸ ಕೇಳೇನ್ರಿ. ಇವುಗಳ ಮಸ ಕಂಡುಹಿಡಿಬೇಕು ಅಂತಂತಂದ್ರೆ ನಾವೇನ್ ಮಾಡ್ತೇವ್ರಿ, ಮೊದ್ಲೇಕ ಸಾಮಾನ್ಯ ಅಪವರ್ತನಗಳನ್ನ ಬರ್ಕೋತೀವಿ. ಇಲ್ಲಿ 2 ಅದರಿ, ಮತ್ತೆ ಇಲ್ಲಿ 2 ಅದ ಬರ್ಕೊಂತೀವಿ. ಇಲ್ಲಿ 2 ಕಡೆ 2 ಐತಿ ಬರ್ಕೊಂಡ್ವಿ, ಇಲ್ಲಿ 2 ಕಡೆ 5 ಐತ್ರಿ ಬರ್ಕೋತೀವಿ. ಇಲ್ಲಿ ಇದೇನಪ್ಪಾ ಅಂತಂದ್ರೆ ಏನು ಇಲ್ಲ ಅಂದ್ರೆ ಘಾತ ಇಲ್ಲಿ 1 ಆಗಿರ್ತೈತಿ, ಇಲ್ಲಿ ಏನು ಇಲ್ಲ ಅಂದ್ರೆ ಘಾತ 1 ಆಗಿರ್ತೈತಿ. ಇವುಗಳ ಘಾತಾಂಕಗಳನ್ನ ತಗೋಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಣ್ಣ ಘಾತಾಂಕವನ್ನ ತಗೋತೀವಿ. ಇಲ್ಲಿ 5 ಮತ್ತು 1 1 ಸಾಂದ್ ಐತಿ, ಇಲ್ಲಿ 2 ಮತ್ತು 1 1 ಸಾಂದ್ ಐತಿ. ಅದ್ರ ಸಲುವಾಗಿ 1ಅನ್ನ ತಗೋತೀವಿ. 2 ಇಂಟು 5 ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ಮಸ 10 ಆಗಿರ್ತೈತಿ. ಅಥವಾ ಇದೇನಂತಂದ್ರೆ ನಮ್ಗೆ ಈ ರೀತಿ ಕೊಟ್ಟಿಲ್ಲ ಉತ್ತರ, ಇದನ್ನ ಈ ರೀತಿ ಕೊಟ್ಟಿದ್ದಾನ. 2 ಇಂಟು 5 ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತದೆ. ರೈಟ್. 22ನೇ ಪ್ರಶ್ನೆ. 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಅನ್ನು ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್, ಆನಂತರ ಬಿ ಇಸ್ ಈಕ್ವಲ್ ಟು ಏನ್ರಿ ಎಕ್ಸ್ ವೈ ಕ್ಯೂಬ್. ನಾ ಇನ್ನೊಂದ್ಸರಿ ಪ್ರಶ್ನೆ ಓದ್ತೇನ್ರಿ. ಏನ್ರಿ, 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಅನ್ನು ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಮತ್ತು ಬಿ ಅನ್ನು ಎಕ್ಸ್ ವೈ ಕ್ಯೂಬ್ ಎಂದು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಎಕ್ಸ್ ಮತ್ತು ವೈ ಅವಿಭಾಜ್ಯಗಳಾದರೆ ಎ ಮತ್ತು ಬಿ ಯ ಮಸ. ಸೊ ಇವೆರಡು ಏನಪ್ಪಾ ಅಂತಂದ್ರೆ ಎಕ್ಸ್ ಮತ್ತು ವೈ ಏನಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಯಾವುವು, ಹಂಗಂದ್ರೆ ಎ ಮತ್ತು ಬಿ ಗಳ ಏನಪ್ಪಾ ಅಂತಂದ್ರೆ ಮಸ ಬರೀರಿ ಅಂತಂದ. ಎ ಮತ್ತು ಬಿ ಗಳ ಮಸ. ಇಲ್ಲಿ ಎಕ್ಸ್ ಮತ್ತು ವೈ ಏನಂತಂದ್ರಿ ಅವ ಅವಿಭಾಜ್ಯ ಸಂಖ್ಯೆಗಳು ಅಂದನ. ಹಂಗಂದ್ರೆ ಏನ್ ಮಾಡ್ಯಾನಂತಂದ್ರೆ ಒಂದು ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ದಾನ. ಸೊ ಇದರದ್ದು ಮಸ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯ ಅಪವರ್ತನಗಳನ್ನ ನಾವು ಇಲ್ಲಿ ಬರ್ಕೋತೇವೆ. ಓಕೆ, ಇಲ್ಲಿ 2 ಕಡೆ ಏನಪ್ಪಾ ಅಂದ್ರೆ ಎಕ್ಸ್ ಐತಿ ಬರ್ಕೊಳ್ಳೋಣ, ಇಲ್ಲಿ 2 ಕಡೆ ವೈ ಐತಿ ಅದನ್ನು ಏನಂತಂದ್ರೆ ಬರ್ಕೊಳ್ಳೋಣ. ಅದಾದ ನಂತರ ಘಾತಾಂಕಗಳನ್ನ ಬರಿಬೇಕಾದಾಗ ಇಲ್ಲಿ 3 ಅದ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅಂತ ತಗೋತೀವಿ. ಇಲ್ಲಿ 3 ಮತ್ತು 1 ಸಾಂದ್ ಯಾವ್ದೈತಿ ಅಂದ್ರೆ 1 ಅದರಿ, ಅದನ್ನ ಬರ್ಕೊಳ್ಳೋಣ. ಇಲ್ಲಿ 2 ಮತ್ತು 3 ಸಾಂದ್ ಯಾವ್ದದರಿ 2 ಅದ, ಅದನ್ನ ಬರ್ಕೊಳ್ಳೋಣ. ಇದು ಉತ್ತರ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ವೈ ಸ್ಕ್ವೇರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಬಿ ಎಕ್ಸ್ ವೈ ಸ್ಕ್ವೇರ್ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 23ನೇ ಪ್ರಶ್ನೆ. ಎ ಮತ್ತು 18ರ ಲಸಅವು 36 ಹಾಗೂ ಎ ಮತ್ತು 18ರ ಮಸಅವು 2 ಆದರೆ ಏನ ಬೆಲೆಯು ಅಂತ ಕೇಳಿದಾನ. ಸ್ವಲ್ಪ ಇದೇನಂತಂದ್ರೆ ಟ್ರಿಕ್ಕಿ ಅದರಿ. ಏನ ನೋಡ್ರಿ, ಎ ಮತ್ತು 18ರ ಲಸಅ ಓಕೆ, ಎ ಮತ್ತು 18ರ ಲಸ, ಎ ಮತ್ತು 18ರ ಲಸ ಏನದ್ರಿ 36 ಅದ. ಆ ನಂತರ ಎ ಮತ್ತು 18ರ ಮಸ ಏನದ್ರಿ, ಎ ಮತ್ತು 18ರ ಮಸ ಏನದ ಅಂತಂದ್ರೆ 2 ಅದ. ಓಕೆ, ಸರಿ. ಓಕೆ, ಇರ್ಲಿ, ತೊಂದರೆ ಇಲ್ಲ. ಈಗ ಏನಪ್ಪಾ ಅಂದ್ರೆ ನಾವು ಇದನ್ನ ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ ತರ ತಗೊಂಡ್ವಿ ಅಂತಂದ್ರೆ ನಮ್ಗೆ ಇಲ್ಲಿ ಲಸ ಏನದರಿ 36 ಅದ, ಮಸ ಏನಂತಂದ್ರೆ 2 ಅದ, ಎ ಏನದರಿ ಎ ಅದ, ಬಿ ಏನದರಿ 18 ಅದ. 18 ಈ ಕಡೆ ಹೋದ್ರೆ ಏನಾಗತ್ರಿ 36 ಇಂಟು 2 ಬಾಗಲೆ 18 ಇಸ್ ಈಕ್ವಲ್ ಟು ಎ. 18 ಒಂದೇ 18, 18 ಎರಡಲೇ 36, 2 ಎರಡಲೇ 4. ಎ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 4. ಸೊ ನಮ್ಗಿಲ್ಲಿ ಮೊದಲನೇ ಸಂಖ್ಯೆ ಎ ಏನಾಗಿರ್ತೈತಿ ಅಂತಂದ್ರೆ 4 ಆಗಿರ್ತೈತಿ. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 24ನೆಯ ಪ್ರಶ್ನೆ ಏನ್ ನೋಡ್ರಿ. ಪಿ ಮತ್ತು ಕ್ಯೂಗಳು ಸಹ ವಿಭಾಜ್ಯ ಸಂಖ್ಯೆಗಳಾದ್ರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸಅವು. ಓಕೆ, ಏನನ್ರಿ, ಪಿ ಮತ್ತು ಕ್ಯೂಗಳು ಸಹ ವಿಭಾಜ್ಯ ಸಂಖ್ಯೆಗಳಾದ್ರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸ ಅಂತ ಕೇಳಿದಾನೆ.
ಇದರ ಮಸ ಏನಾಗ್ಯಾವ್ರಿ ಇವೆರಡು ಏನಾಗ್ಯಾವ್ರಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ಯಾವು. ಇವೇನಪ್ಪಾ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳದಾವ ಅಂತಂದ್ರೆ ನಾ ಇದಕ್ಕೆ ಒಂದು ಬೆಟರ್ ಏನಪ್ಪಾ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ರಿ. ಈಗ 3 ಮತ್ತು 5 ಇವೇನಪ್ಪಾ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಈಗ 3 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ 3 ಸ್ಕ್ವೇರ್ ಅಂದ್ರೆ 9 ಬರ್ತೈತಿ. 5 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ 25 ಬರ್ತೈತಿ. ಸೊ ಇವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವ ಅಂತಂದ್ರೆ ಇವು ಸಹಿತ ಏನಾಗಿರ್ತಾವ ಅಂದ್ರೆ ಅವುಗಳ ಸ್ಕ್ವೇರ್ ಸಹಿತ ಏನಾಗಿರ್ತೈತಿ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತಾವ. ಸೊ ಹಿಂಗಾಗಿ ಏನಪ್ಪಾ ಅಂತಂತಂದ್ರೆ ಈ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವ ಅಂತಂತಂದ್ರೆ ಅವುಗಳ ಮಸ ಏನಾಗಿರ್ತೈತ್ರಿ 1 ಆಗಿರ್ತೈತಿ. ಸರಿನಾ? ರೈಟ್. ಆಪ್ಷನ್ 24ನೇದು ನೋಡ್ರಿ, ಆಪ್ಷನ್ ಬಿ ಸರಿಯಾದಂತ ಉತ್ತರ. ಬಿ ಒಂದು ಸರಿಯಾದಂತ ಉತ್ತರ. ನಂತರ 25ನೇ ಪ್ರಶ್ನೆ ಏನದ್ರಿ 180 ಇಸ್ ಈಕ್ವಲ್ ಟು 2 ಘಾತ ಎಕ್ಸ್ ಇಂಟು 3 ಘಾತ 2 ಇಂಟು 5 ಆದರೆ ಎಕ್ಸ್ ನ ಬೆಲೆ ಏನು ಅಂತ ಕೇಳಿದಾರೆ. ಓಕೆನಾ? ರೈಟ್. ಹಂಗಂದ್ರೆ ಇದನ್ನ ನಾವೇನ್ ಮಾಡನ್ರಿ ಅವಿಭಾಜ್ಯ ಅಪವರ್ತಿಸೋಣ. ನಮ್ಗೆ ಮುಂದೆ ಏನಂತಂದ್ರೆ 2 ಘಾತ ಎಷ್ಟು ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ. ಓಕೆನಾ? 2ರಿಂದ ಭಾಗಿಸೋಣ. 2 9 18 ಮುಂದೊಂದು 0 ಮತ್ತೆ 2ರಿಂದ ಭಾಗಿಸ್ತೀವಿ. 2 4 8 1 ಉಳಿತು 2 5 10. ಓಕೆ, 2 ಎಷ್ಟು ಸಾರಿ ಬರಕತ್ತೈತಿ ಅಂದ್ರೆ 2 ಸರಿ ಬರಕತ್ತೈತಿ. ಅಂದ್ರೆ ಇದನ್ನ 2 ಸ್ಕ್ವೇರ್ ಅಂತ ಬರ್ತೀವಿ. ಹಂಗಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಯಾಕಂದ್ರೆ ಇದು 45 ಮುಂದೆ 2ರಿಂದ ಭಾಗ ಹೋಗಲ್ಲ. ಸೊ 2 ಎಷ್ಟು ಸರಿ ಬರ್ತೈತಿ ಅಂದ್ರೆ 2 ಸರಿ ಬರ್ತೈತಿ. ಅದ್ರ ಸಲುವಾಗಿ ಎಕ್ಸ್ ಬೆಲೆ 2 ಆಗಿರ್ತೈತಿ. ಸೊ ಇದನ್ನ ಪೂರ್ತಿ ಮಾಡ್ಬಿಡ್ತೇನೆ ಯಾವುದಕ್ಕೂ 3 1 3 3 5 15 ನಂತರ 3 5 15 ನಂತರ 5 ಅಂದ್ರೆ 5. ಓಕೆ, ರೈಟ್. ಸೊ ಈ 180 ಯಾವ ರೀತಿ ಬರೀಬಹುದು ಅಂದ್ರೆ 1 2 2 ಸರಿ ಬಂತೈತಿ 2 ಸ್ಕ್ವೇರ್, 3 2 ಸರಿ ಬಂದೈತ್ರಿ 3 ಸ್ಕ್ವೇರ್, 5 ಒಂದು ಸರಿ ಬಂದೈತಿ 5, 5ಕ್ಕೆ 5 3 ಸ್ಕ್ವೇರ್ಗೆ 3 ಸ್ಕ್ವೇರ್, 2 ಸ್ಕ್ವೇರ್ಗೆ 2 ಘಾತ ಎಕ್ಸ್ ಅದರಿ. ಹಂಗಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. 25ನೇದು ಆಪ್ಷನ್ ಬಿ 2 ಸರಿಯಾದಂತ ಉತ್ತರ ಆಗಿರ್ತದೆ. 26ನೇ ಪ್ರಶ್ನೆ 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ. ಓಕೆ ಏನ್ರಿ ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ನಾವ್ ಇದನ್ನ ಲಸ ಮತ್ತು ಮಸ ಎರಡೂ ಸಪರೇಟ್ ಆಗಿ ಕಂಡಿಡಿದು ಮತ್ತೆ ಅವ್ನು ಗುಣಿಸುವಂತ ಅವಶ್ಯಕತೆ ಇಲ್ಲ. ಅವು ಎರಡೂ ಗುಣಿಸಿದ್ವಿ ಅಂತಂದ್ರೆ ನಮಗ ಆನ್ಸರ್ ಸಿಗ್ತಿರ್ತದೆ. ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು 15 ಇಂಟು 20. ಓಕೆನಾ? 15 2 30 300 ಅಂದ್ರೆ ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು ಏನ್ ಬರ್ತ್ರಿ 300. ಆಪ್ಷನ್ 3 ಸಿ 300 ಸರಿಯಾದಂತ ಉತ್ತರ ಆಗಿರ್ತದೆ. ನೆಕ್ಸ್ಟ್ 27ನೇ ಲೆಕ್ಕ ನೋಡ್ರಿ. 27ನೇ ಲೆಕ್ಕ ಏನದ್ರಿ ಎ ಒಂದು ಬೆಸ್ ಸಂಖ್ಯೆಯಾಗಿದ್ದು ಬಿ ಯು 3ರಿಂದ ಭಾಗವಾಗುವ ಸಂಖ್ಯೆಯಾಗಿದೆ. ಎ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಬೆಸ್ ಸಂಖ್ಯೆ ಆಗೈತ್ರಿ. ಬಿ ಅನ್ನೋದು ಏನಂತಂದ್ರೆ ಇದು ಬೆಸ್ ಸಂಖ್ಯೆ. ಇದು ಬೆಸ್ ಸಂಖ್ಯೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು 2ರಿಂದ ಭಾಗ ಆಗುದಿಲ್ಲ. ಇದು ನಮಗ ಲಕ್ಷ್ಯ ಇರಬೇಕು ಬೆಸ್ ಸಂಖ್ಯೆ ಅಂತಂದ್ರೆ. ಆನಂತರ ಅವ್ರು ಏನ್ ಹೇಳಕತ್ತಾರಿ ಬಿ ಯು ಏನಾಗೈತಿ ಅಂತಂದ್ರೆ 3ರಿಂದ ಭಾಗವಾಗುವ ಸಂಖ್ಯೆ ಆಗಿದೆ. ಇದು 3ರಿಂದ ಭಾಗ ಆಗ್ತೈತಿ ಅಂತಂದ್ರೆ ಇದಕ್ಕೆ ಎಷ್ಟನ್ನೋ ಯಾವ್ದೋ ಒಂದು ಸಂಖ್ಯೆಯನ್ನು ಗುಣಿಸಿದ್ರೆ ಏನಪ್ಪಾ ಅಂತಂದ್ರೆ ಬಿ ಬರ್ತೈತಿ. ಅದನ್ನ ಸಿ ಅಂತ ಅನ್ಕೋತೀನಿ. ಓಕೆನಾ? ರೈಟ್. ನಂತರ ಎ ಮತ್ತು ಬಿಗಳ ಲಸ. ಎ ಮತ್ತು ಬಿಗಳ ಲಸ. ಎ ಮತ್ತು ಬಿಗಳ ಲಸ. ಎ ಬೆಸ್ ಸಂಖ್ಯೆ, ಇದು 3 ಸಿ ತರ ಅದ. ಇವುಗಳ ಲಸ ಎ ಮತ್ತು ಬಿಗಳ ಲಸ ಏನಾಗೈತಿ ಅಂತಂದ್ರೆ ಪಿ ಆಗೈತಿ. ಇವುಗಳ ಲಸ ಏನಾಗೈತ್ರಿ ಪಿ ಆಗೈತಿ. ಆದ್ರೆ 3a ಮತ್ತು 2b ಗಳ ಲಸ. ಓಕೆ, ಸ್ವಲ್ಪ ನಾ ಇದನ್ನ ರೈಟ್ ಮತ್ತೇನ್ ಕೇಳ್ರಿ ಲಸ. ಎದ್ರ ಲಸ ರೀ 2a 3a 2b ಗಳ ಲಸ ಎಷ್ಟು ಅಂತ ಕೇಳಿದ. ರೈಟ್. ಸೊ ಇದನ್ನ ನಾ ಲಸ ಇದನ್ನ ಸ್ವಲ್ಪ ಇನ್ನು ಬೇರೆ ತರ ಬರ್ಕೋತೀನಿ. ಯಾವ ರೀತಿ ಬರ್ಕೋತೀನಿ ಅಂತಂದ್ರೆ ಎ ಜಗದಾಗ ಏನೇ ಇರ್ಲಿ ಬಿ ಜಗದಾಗ ಏನ್ ಮಾಡ್ತಾನ್ರಿ 3c ಬರಿತೀನಿ. ಇದರ ಲಸ ಏನಾಗಿರ್ತೈತಿ ಅಂತಂದ್ರೆ ಪಿ ಆಗೈತಿ. ಓಕೆ, ನಮಗೆ ಇದರ ಲಸ ಬೇಕು. ಇದರ ಲಸ ರೀ ಲಸ 3a 2b. ಬಿ ಅಂದ್ರೆ 3c ಅನ್ನೋ ತರ ಬರ್ಕೊಂಡಿದೀವಿ. ಇಲ್ಲಿ 3c ಹಾಕಿದೀವಿ ಅಂತಂದ್ರೆ 3 2s 6 3 2 6 6 ಸಿ. ಇವುಗಳದ್ದೇನಪ್ಪಾ ಅಂದ್ರೆ ಲಸ ತೆಗಿಬೇಕು ಅಂತಂದ್ರೆ 3 ಮತ್ತು 6ರ ಲಸ ಏನಾಗಿರ್ತೈತಿ ಅಂದ್ರೆ ಮೊದಲು 6 ಬರ್ತೈತಿ. 3 ಮತ್ತು 6 ಲಸ ಏನ್ ಬರ್ತೀರಿ 6 ಬರ್ತೈತಿ. ಆ ನಂತರ ಇಲ್ಲಿ ಎ ಮತ್ತು 3c ಗಳ ಲಸ ಪಿ ಬಂದೈತಿ.
ಓಕೆನಾ. ಹಂಗಂದ್ರೆ ಇಲ್ಲಿ ಎ ಮತ್ತು ಸಿ ಏನಪ್ಪಾ ಅಂತಂದ್ರೆ ಲಸ ನಾವು ನೋಡಿದ್ವಿ ಅಂತಂದ್ರೆ ಅದು ಏನು ಬರ್ತೈತಿ ಅಂತಂದ್ರೆ ಪಿನ ಬರ್ತೈತಿ. ಓಕೆ, ಸೊ ಹಿಂಗಾಗಿ ಅವುಗಳ ಲಸ ಏನಾಗಿರ್ತೈತಿ ಅಂದ್ರೆ 6p ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ. ಸ್ವಲ್ಪ ಈ ತರ ಲೆಕ್ಕ ಬಂದಾಗ ಹುಷಾರಾಗಿ ಮಾಡ್ರಿ. ನಂತರ 28ನೇ ಪ್ರಶ್ನೆ. ಎ ಮತ್ತು ಬಿ ಈ ಎರಡು ಸಂಖ್ಯೆಗಳ ಮಸ ಅ ಮತ್ತು ಲಸ ಅಗಳು 5 ಮತ್ತು 200 ಆದ್ರೆ ಎ ಮತ್ತು ಬಿ ಗಳ ಗುಣಲಬ್ಧವನ್ನ ಬರೀರಿ ಅಂತ ಹೇಳಿದ. ಓಕೆ, ನಮ್ಗೆ ಗೊತ್ತದ್ರಿ ಏನ್ರಿ, ಎಲ್ ಇಂಟು ಎಚ್ ಇಸ್ ಇಕ್ವಲ್ ಟು ಎ ಇಂಟು ಬಿ. ಎಲ್ ಇಂಟು ಎಚ್ ಅಂತಂದ್ರೆ ಏನದ ಅಂತಂದ್ರೆ 5 ಇಂಟು 200 ಇಸ್ ಇಕ್ವಲ್ ಟು ಎ ಇಂಟು ಬಿ. ಸೊ ಎ ಇಂಟು ಬಿ ಅಂದ್ರೆ ಇವೆರಡರ ಗುಣಲಬ್ಧ 5 2 10, ಮುಂದೆ 2 0 1000. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ, ರೈಟ್. ಸೊ ಈಗ ಇವೇನಪ್ಪಾ ಅಂತಂದ್ರ ನಮ್ಮ ಎಕ್ಸಾಮಿಗೆ ಈ ತರದ್ 28 ಪ್ರಶ್ನೆಗಳನ್ನ ಏನ್ ಸಾಲ್ವ್ ಮಾಡಿದಲ್ಲ ಇವ್ರೊಳಗೆ ಏನಪ್ಪಾ ಅಂತಂದ್ರ ಇದೇ ರೀತಿದ ಏನಪ್ಪಾ ಅಂದ್ರೆ ನಮ್ಮ ಪ್ರಶ್ನೆಗಳು ಬರ್ತಾವ. ಓಕೆನಾ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇವು ಏನಪ್ಪಾ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಪಾಠದ ಮೇಲೆ ನಮಗ್ ಬರುವಂತ 1 ಅಂಕದ ಪ್ರಶ್ನೆಗಳು ಆಗಿತ್ತು. ಓಕೆನಾ. ಸೊ ಇದನ್ನೇನಪ್ಪಾ ಅಂತಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ನಮಗೆ ಎಕ್ಸಾಮಿಗೆ ಏನಂತಂದ್ರೆ ಇದೇ ರೀತಿಯಾಗಿ ಏನಪ್ಪಾ ಅಂದ್ರೆ 1 ಪ್ರಶ್ನೆ 1 ಅಥವಾ 2 ಪ್ರಶ್ನೆ ಏನಂತಂದ್ರೆ ಗ್ಯಾರಂಟಿ ನಮ್ಮ ಎಕ್ಸಾಮಿಗೆ ಬರ್ತಾವ. ಓಕೆನಾ. ಸೊ ನಿಮ್ಗೆ ಇನ್ನೂ ಏನಪ್ಪಾ ಅಂತಂದ್ರೆ ಡೌಟ್ಸ್ ಇದ್ವು ಅಂತಂದ್ರೆ, ನಿಮ್ಗೆ ಇನ್ನೂ ಪ್ರಶ್ನೆಗಳಿದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ನಾನೇನಪ್ಪಾ ಅಂದ್ರೆ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ವಿತಿನ್ 24 hours ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಸೊ ನಿಮ್ಗ ಏನಂತಂದ್ರೆ ನಿಮ್ಮ ಓದು ಸುಲಭವಾಗಿರ್ಲಿ, ನಿಮ್ಗೆ ಯಾವುದೇ ರೀತಿಯಂತ ಹೊರೆ ಆಗದಂಗಿರ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೆ.